ಹಲೋ ರೀ, ಅದು ಬಿಚ್ಚಿನಲ್ಲಿ ಅಲ್ಲ, ಮತ್ತೆ ಗುಚ್ಚಿ ಗುಲುಗುಲಿ. ಅವಳಿಗಿಂತ ನಂದೇ ಆಗ್ಬಹುದು. ಇಷ್ಟು ಜನರ ಮುಂದೆ ನನ್ನನ್ನೇ ಕರೆಕ್ಷನ್, ಒಬ್ಬ ಗಂಡನಿಗೆ ಕರೆಕ್ಷನ್ ಹೇಳ್ತಿದ್ಯಲ್ಲ, ನಿಂಗೆ ಎಷ್ಟು ಅಹಂಕಾರ ಇರ್ಬೋದು ಅಂತ ಹೇಳು. ಏನ್ರಿ ನೀವು? ಯಾಕೆ? ಹೆಂಡತಿ ಆದವಳನ್ನ ಗಂಡ ಎಷ್ಟು ಸಪೋರ್ಟ್ ಮಾಡ್ಬೇಕು, ಅಷ್ಟು ಪ್ರೀತಿಯಿಂದ ನೋಡ್ಕೋಬೇಕು. ಇಷ್ಟು ಜನದ ಮುಂದೆ ಈ ತರ ರೇಗ್ತಿದ್ದೀರಲ್ಲ, ನಿಮ್ ಮನುಷ್ಯತ್ವ ಇಲ್ವಾ? ಅಂದ್ರೆ ನೀನು ಇಷ್ಟು ಜನರ ಮುಂದೆ ನನ್ನ ಪ್ರಶ್ನೆ ಮಾಡ್ಬೋದು, ನಾನು ನಿನ್ನ ಕೇಳಬಾರ್ದಲ್ಲ. ಮುಚ್ಚಿ ಬಾಯ್ನ. ನಮ್ ಪಕ್ಕದ ಮನೆ ರಮೇಶ್ ಅಣ್ಣನ್ ನೋಡ್ ಕಲೀರಿ. ಏನ್ ಮಾಡ್ದ? ಅವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಕ್ಕ? ಹೆಂಗ್ ನೋಡ್ಕೋತಾನೆ? ಎಷ್ಟು ಪ್ರೀತಿ ಮಾಡ್ತಾರ ಗೊತ್ತಾ? ನಾನು ಕೂಡ ಅವ್ರ ಹೆಂಡತಿನ ಪ್ರೀತಿ ಮಾಡ್ಬೇಕು ಅನ್ಕೋತೀನಿ, ಬೈತಾರ ಕಡೆ ಅವರು. ನನ್ನನ್ ಪ್ರೀತಿ ಮಾಡಿ ಅಂತ ಹೇಳ್ತಿರೋದು. ಸರಿ ಹೇಳು ನೆಕ್ಸ್ಟ್. ಆ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ. ನೀವ್ ಯಾವ ತರ ಒಂದಿನ ಆ ತರ ಮಾಡಿಸಿದೀರಾ? ಇವಾಗ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರ? ಹೌದು. ರಮೇಶ್ ಅಣ್ಣಂದ್ ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೇನ್ ವ್ಯಾಪಾರ? ಖಾರದ ಪುಡಿ. ಸ್ನಾನ ಮಾಡಿಸ್ಬೇಕಾ ನಿಂಗೆ? ಯಾರೋ ಏನೋ ಮಾಡಿದ್ರಂತ ಇವಳು ಕೂಡ ಆಸೆ ಪಡೋದು ನೋಡು. ದೊಡ್ಡವ್ರು ಒಂದು ಮಾತಾಡಿದಾರೆ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತಮ್ಮ. ನೀವು ಗಂಡಸ್ರೆಲ್ಲ ಒಂದೇ ರೀ. ಯಾಕೆ? ನೀವು ಗಂಡಸ್ರೆಲ್ಲ ಒಂದೇ. ಯಾಕೆ? ಮೊನ್ನೆ ತಾನೇ ಪೇಪರ್ ಅಲ್ಲಿ ಓದ್ದೆ. ಏನಂತ? ಯಾವನೊಬ್ಬ ತನ್ನ ಹೆಂಡತಿನ 15,000ಕ್ಕೆ ಮಾರ್ಬಿಟ್ನಂತೆ. ನೀವು ಒಂದಲ್ಲ ಒಂದಿನ ನನ್ನ ಮಾರೋರೆ. ಏನು ಅಂತ ಮಾತಾಡ್ತಿದೀಯ? ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಅಣ್ಣ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ. ಅಲ್ಲ, ಯಾವನೊಬ್ಬ ಪಕ್ಕದೂರವನು ಅವನ ಹೆಂಡತಿನ 15,000ಕ್ಕೆ ಮಾರ್ದ ಅಂತ ನನ್ನನ್ನು ಅದೇ ಸಾಲಿಗೆ ಸೇರಿಸ್ತಾ ಇದೆಯಲ್ಲ ನೀನು. ಸಾರಿ ರೀ. ನೋಡು, ನಿಂಗೆ ಹೊಡಿತೀನಿ, ಬೈತೀನಿ, ಆದ್ರೆ ಅಷ್ಟೇ ಪ್ರೀತಿ ಮಾಡ್ತೀನಿ ಕಡೆ. ಏನೋ ಅಪರೂಪಕ್ಕೆ ಕೋಪ ಬಂದಾಗ ಒಂದ್ ಸ್ವಲ್ಪ ಮನೆ ಬಿಟ್ಟು ಹೋಗು, ಹಂಗೆ ಹೆಂಗೆ ಅಂತ ಹೇಳ್ತೀನಿ, ಆದ್ರೆ ಮನ್ಸಲ್ಲಿಟ್ಟು ದೇವತೆ ತರ ಪೂಜೆ ಮಾಡ್ತೀನಿ. ಸಾರಿ. ಯಾವನೊಬ್ಬ ಅವನ ಹೆಂಡತಿನ 15,000ಕ್ಕೆ ಮಾರ್ದ ಅಂತ ನಾನು ಹಾಗೆ ಮಾರ್ತೀನ? ಇಲ್ಲ ಇಲ್ಲ ಇಲ್ಲ. ನಾನು ಮಾರಿದ್ರೆ 20,000ಕ್ಕೆ ಮಾರೋದು. ಮತ್ತೆ ಕಡಿಮೆಗೆ ಮಾರ ಕುಚ್ಚ? ಕಮ್ಮಿ ಆಯ್ತಾ? 25,000 ಬೇಡ, 30,000 ಅದಕ್ಕಿಂತ ಜಾಸ್ತಿ ಯಾರು ತಗೊಳ್ಳಲ್ಲ ನಿನ್ನ. ಜಾಸ್ತಿ ಕೊಚ್ಕೋಬೇಡಿ. ನೀವು ಮಾರ್ತೀನಿ ಅಂತ ತಕ್ಷಣ ಅಲ್ಲಿ ನೋಡಿ ಲಾಸ್ಟಲ್ಲಿ ನಾನ್ ತಗೋತೀನಿ ಅಂತ ಕೈ ಎತ್ತುತ್ತಿದ್ದಾರೆ. ಹೌದಾ? ಮೋಸ್ಟ್ಲಿ ಅವ್ರು ಗುಜರಿ ವ್ಯಾಪಾರ ಆಗಿರ್ಬೇಕು. ನಂಗೆ ಬೇಕು ಅಂತವ್ರೆ. ಗುಜರಿ ಎಲ್ಲ ಇದು ಕೊಡಲ್ಲ. ಯಾಕೆ ಇಷ್ಟು ಜನದ ಮುಂದೆ ನಂಗೆ ಅವಮಾನ ಮಾಡಿದ್ರಿ ಅಲ್ವಾ? ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರಲ್ಲ. ಬೇಡವಾ? ಬೇಗ ಮುಚ್ಕೊಂಡು. ಬೇಡ, ನಿನ್ನಂತ ಹೆಂಡತಿನೇ ಬೇಡ. ಹೋಗೆ. ಮನೇಲಿರೋ ಚಿನ್ನ ತಗೋಯ್ತೀನಿ. ಅಲ್ಲ, ಮನೇಲಿರೋ ಚಿನ್ನ ಅಂತ ಯಾಕ ವರದಕ್ಷಿಣೆ ಅಂತ ಇಷ್ಟು ಚಿನ್ನ ಕೊಟ್ಟಿದ್ರೆ ಕಣ್ಣಿಗೆ ಕೂಡ ಕಾಣಿಸಲ್ಲ. ತಗೊಂಡೋಗೆ. ಏಕೋ ಕಟ್ ಮಾಡಿ. ಹಾಗೆ ಅಪ್ಪ ಅಣ್ಣ, ಮನೇಲಿ ಹೆಂಡತಿಲ್ಲ ಅಂದ್ರೆ ಎಷ್ಟೊಂದು ಖುಷಿ ಅಲ್ವಣ್ಣ? ಹೌದಲ್ವಣ್ಣ? ಹೌದಾ? ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗ್ತಿದೆ. ಹೌದು ಅಂತವ್ರೆ. ನಮ್ಮ ಸಂಘಕ್ಕೆ ನೀವು ಬರ್ತಾ ಇದ್ದೀರಾ, ಆದ್ರೂ ನೋಡಿ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗವ್ರೆ. ನಾನು ಇನ್ನೊಂದು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರಾದ್ರೂ ರೆಡಿ ಇದ್ರೆ ಪ್ಲೀಸ್ ಕೈ ಎತ್ತಿ. ಅಣ್ಣ, ಯಾರು ರೆಡಿ ಇದ್ದೀರಾ? ಅಣ್ಣ ಅಲ್ಲ, ಸಾರಿ, ಯಾರು ರೆಡಿ ಇದ್ದೀರಾ? ಯಾರು ಮದುವೆಗೆ ರೆಡಿ ಇಲ್ವಾ? ಪ್ಲೀಸ್ ಯಾರಾದ್ರೂ ರೆಡಿ ಇದ್ರೆ ಕೈ ಎತ್ತರಪ್ಪ. ಯಾರಾದ್ರೂ ಹುಡುಗಿರು ಗೊತ್ತಿದ್ರೆ ಸಜೆಷನ್ ಮಾಡಿ. ಯಾರು? ಇನ್ನು ಲೇಟ್ ಆಗಿ ಬಾರ್ದ ಗಂಟೆ ಬಿಟ್ಟು ಹೇಳು. ಹೋಯ್ತು ಎಲ್ಲ ಹೋಯ್ತು. ಏನೋಯ್ತು? ಮನೇಲಿರೋ ಚಿನ್ನ ಕಾಣಿಸ್ತಿಲ್ಲ ರೀ. ಒಳ್ಳೇದಾಗ್ಬೇಕು, ದೇವ್ರಿದ್ದಾನೆ ಅನ್ನೋದು ಇದಕ್ಕೆ ಯಾಕ? ಅವಾಗ ಬೈದ್ ಬಿಟ್ಟು ಹೋದ್ಲದ, ಇವಾಗ ಚಿನ್ನ ಕಳ್ತನ ಆಗಿದೆ ಅಂತ ಒಳ್ಳೇದಾಗ್ಬೇಕು. ಹಲೋ, ನಿಮ್ ಬ್ರಾಸ್ಲೆಟ್ ಚೈನು ಕಾಣಿಸ್ತಿಲ್ಲ. ಹೋಗ್ಲಿ. ನನ್ ಚಿನ್ನನು ಕಳ್ತನ ಆಗಿದ್ಯಾ? ಯಾರಣ್ಣ ಇವಳು? ಇಲ್ಲೇ ಯಾರಾದ್ರೂ ಒಟ್ಟಿಗೆ ಇರ್ತಾರೆ, ಜೊತೆಲಿ ಯಾರಾದ್ರೂ ಇರ್ತಾರ? ಈ ಕದ್ದಿರೋರು ಯಾರು ಅಂತ ಗೊತ್ತಾಗುತ್ತೆ. ಇರು, ಆ ಅಣ್ಣ ಅವಾಗಿಂದ ನಮ್ಮನೆ ನೋಡ್ತಾರ. ಅಣ್ಣ, ಒಂದ್ ಸ್ವಲ್ಪ ಚಿನ್ನ ಇಟ್ಟಿದೀವಿ, ನೋಡಿದ್ರ? ಅಣ್ಣ ನೋಡಿದ್ರ ನಿಜ ಹೇಳಣ್ಣ, ಅವಾಗಿಂದ ನಿನ್ನನ್ನೇ ನೋಡೋದ್ರಲ್ಲಿ ಬ್ಯುಸಿ ಆಗವ್ರೆ. ಏನು ಚಿನ್ನ ಇಲ್ಲ ನೋಡ್ತಾ? ಅವ್ ಅಕ್ಕನ್ ನೋಡ್ರಿ, ಮೈ ತುಂಬಾ ಒಡವೆ ಹಾಕವ್ರೆ. ನನ್ ಒಡವೆ ತರನೇ ಕಾಣಿಸ್ತಾವೆ ರೀ. ನಂಗೆ ಯಾಕ ಅವ್ರ ಮೇಲೆ ಡೌಟು. ಮೋಸ್ಟ್ಲಿ ಮೆಟ್ಟಲ್ ಹೊಡ್ತ ತಿಂದೆ ಹೋಗೋದಾ ಅಂತ. ಯಾರು? ಸ್ವಲ್ಪ ಟೆನ್ಷನ್ ಅಲ್ಲಿ ಇದೀವಿ, ಸೈಡ್ಗೆ ಹೋಗೋಣ. ಅಕ್ಕ ನೋಡಿದಿರಾ ಚಿನ್ನ? ನೋಡಿ ಅಣ್ಣ, ನಾವು ಟೆನ್ಷನ್ ಅಲ್ಲಿ ಇದೀವಿ, ನಮ್ಮ ಸಂಸಾರ ಟೆನ್ಷನ್ ಅಲ್ಲಿ ಇದೆ, ಸ್ವಲ್ಪ ಸೈಡ್ಗೆ ಹೋಗೋಣ. ಏನು? ನಾನು ಯಾರು ಗೊತ್ತಾಗಿಲ್ಲ. ನೀನ್ ಯಾರಪ್ಪ? ಯಾರು ನೀನು? ನಾನು ಪಕ್ಕದ ಮನೆಯವನು. ಪಕ್ಕದ ಮನೇಲಿ ಇರ್ಬೇಕು. ಇಲ್ಲಿ ಏನಕ್ಕೆ ಬಂದೆ? ಗೆಣಸ್ ಕೆಳಕ್ ಬಂದ? ಹಾಗಲ್ಲ. ಮತ್ತೆ ಕಷ್ಟ ಸುಖ ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಹಂಚ್ಕೋಬೇಕು. ಹಂಗಂತ ಅನ್ನ ಫಸ್ಟ್ ಏಕೋ ಕಟ್ ಮಾಡಬೇಕು. ಹೌದಣ್ಣ, ಏಕೋ ಸ್ವಲ್ಪ ಓಕೆ ಕರೆಕ್ಟ್ ಅಣ್ಣ. ಒಂದು ಕರೆಕ್ಟ್. ಈ ಕಷ್ಟ ಸುಖ ಇದ್ರೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಹಂಚ್ಕೋಬೇಕು. ಕರೆಕ್ಟ್. ಎಲ್ಲ ಏನೇ ಇದ್ರು ಹಂಚ್ಕೋಬೇಕು. ಈಗ ಕಷ್ಟ ಬಂದ್ರೆ ಹಂಚ್ಕೋಬೇಕು, ಸುಖ ಬಂದ್ರೆ ಹಂಚ್ಕೋಬೇಕು, ದುಃಖ ಬಂದ್ರೆ ಹಂಚ್ಕೋಬೇಕು. ಇವ್ರು ಯಾರು? ಹೆಂಡತಿ. ಹಂಚಿ.
ಹೆಂಡತಿ ಅಂತ ಹೇಳ್ತಿದ್ದೆ ಅಂಚೆ ಅಂತ ನೋಡು. ಟೆನ್ಷನ್ ಇದೀವಿ ಮನೇಲಿ, ಸ್ವಲ್ಪ ಚಿನ್ನ ಕಳ್ತನ ಆಗಿದೆ. ಟೆನ್ಷನ್ ಇದ್ದ. ಚಿನ್ನ ಅಲ್ವಾ? ಹೌದು, ಚಿನ್ನಗದ್ದದ್ದು ನಾನು ನೋಡಿದ್ದೇನೆ. ನಮ್ಮ ಮನೇಲಿರೋ ಚಿನ್ನ. ಇಷ್ಟೊಂದು ಕಪ್ಪು ಪ್ಲಾಸ್ಟಿಕ್ ಅಲ್ಲಿ ಉಂಡೆ. ಓ, ನೋಡಿದ್ರಂತೆ ಕಣೆ. ನೋಡಿದ್ದೇನೆ. ಅಣ್ಣ ಇಲ್ಲಿ ಬಾಣ, ಅದು ಯಾರು ಕದ್ದಿರೋದಂತ ಹೇಳೋಣ. ನನ್ನ ಮಗನ ಇವತ್ತು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕಾರದ ಬುಟ್ಟಿ ಹಾಕಿ ಬಾಯಿ ಬಿಡಿಸ್ತೀನಿ. ಹೆಂಗಾದ್ರೂ ಮಾಡಿ. ಯಾರು ಅದು ಕದ್ದಿರೋದು? ಯಾರು ಕದ್ದಿರೋದು? ಹೇಳಿ ಅಣ್ಣ, ಹೇಳಿ ಹೇಳಿ. ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ ಇತ್ತು. ಏಯ್, ಕೋಳಿ ಕಕ್ಕ ಅಂತಾನೆ ಕೂಗೋದು, ಇನ್ನೇನು ಬಹು ಅಂತ ಬಗಳುತ್ತಾ? ಕಳ್ಳ ಯಾರು? ಕಳ್ಳ ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ. ಸಾಯಿಸ್ಬಿಡ್ತೀನಿ. ಕಳ್ಳ ಯಾವ ಅಂತ ಹೇಳಿದ್ರೆ ಸರ್, ನಂಗೆ ಹೊಡಿಬಾರ್ದು, ನನಗೊಂದು ಪ್ರಾಬ್ಲಮ್ ಇದೆ. ಮಕ್ಳಾಗಲ್ವಾ? ಅಲ್ಲ, ನಾನು ಮಾತಾಡ್ಬೇಕಾದ್ರೆ ಸೆಂಟ್ರಲ್ ಯಾರಾದ್ರೂ ಮಾತಾಡಿದ್ರೆ ಮತ್ತೆ ಫಸ್ಟಿಂದ ಶುರು ಮಾಡ್ತೇನೆ. ಈ ರೋಗ ಬೇರೆ ಇದೆಯಾ ನೋಡಿ. ಯಾರು ಮಾತಾಡಬೇಡಿ, ಡಿಸ್ಟರ್ಬ್ ಮಾಡಿದ್ರೆ ಫಸ್ಟ್ ಇಂದ ಹೇಳ್ತಾನಂತೆ. ಮಾತಾಡಬೇಡಿ, ಓಕೆನಾ? ಏಯ್, ಮಾತಾಡಬೇಡಿ ಕಣ್ರೋ. ಮಾತಾಡಲ್ಲ, ಹೇಳೋಣ. ಯಾರು ಕದ್ದಿರೋದು? ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ದು ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದೆ. ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋಗೋದು? ಅಲ್ಲಿ ನಲ್ಲಿ ಆಫ್ ಮಾಡ್ಬೇಕು ತಾನೆ. ಯಾರು ನಿಮ್ಮ ಅಪ್ಪ ಬಂದು ಆಫ್ ಮಾಡ್ತಾನೆ? ನಲ್ಲಿ ಆಫ್ ಮಾಡಿದ್ಯಾ? ನಲ್ಲಿ ಆಫ್ ಮಾಡಿದ್ದೇನೆ. ಬೆಳಿಗ್ಗೆ 6 ಗಂಟೆಗೆ. ಅಯ್ಯೋ, ನಿನ್ನ ಬಾಯಿಗೆ ಮಣ್ಣಾಕ. ಅವನಲ್ಲಿ ನಾರು ಆಫ್ ಮಾಡ್ಲಿ, ಏನಾರು ಆಫ್ ಮಾಡ್ಲಿ, ಸುಮ್ಮನೆ ನಿಂತ್ಕೊಳ್ರಿ. ಈಗ ತಾನೇ ಹೇಳ್ದ ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಆಯ್ತು ಬಿಡು, ಮರ್ತೋಯ್ತು. ಆಯ್ತು ಬಿಡು, ಮಾತಾಡಲ್ಲಣ್ಣ. ನಲ್ಲಿ ಆಫ್ ಮಾಡಾಯ್ತು, ಮುಂದೆ ಹೋದ್ನಲ್ಲ. ನೆಕ್ಸ್ಟ್ ಏನಾಯ್ತು? ಕಳ್ಳ ಎಲ್ಲಿ ಸಿಕ್ತಾ? ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ದು ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋದವನು ಆಫೀಸ್ಗೆ ಅಂತ ರೆಡಿಯಾಗಿ ಹೋಗ್ತಿದ್ದೇನೆ ಸರ್. ಮುಂದೆ ಒಂದು ಸೀರೆ ಅಂಗಡಿ. 100 ರೂಪಾಯಿಗೆ 4 ಸೀರೆ. 100 ರೂಪಾಯಿಗೆ 4 ಸೀರೆನಾ? ಅಕ್ಕ, 100 ರೂಪಾಯಿಗೆ 4 ಸೀರೆ ಅಂತೆ. ಯವ್ವ, ಈ ಆಫರ್ ಯಾವಾಗ ಬಿಟ್ಟಿದ್ರು ಅಕ್ಕ? 100 ರೂಪಾಯಿಗೆ 4 ಸೀರೆ ಅಂತ ಕಣ ಅಕ್ಕ. 100 ರೂಪಾಯಿ. ಗಂಡಸ್ರಿಗೂ ಸೀರೆ ಅಂಗಡಿಗೂ ಆಗ ಬರಲ್ಲ. ನೀನು ಸೀರೆ ಅಂಗಡಿ ದಾಟಿ ಮುಂದೋಗ್ಬೇಕು, ಓಕೆನಾ? ದಯವಿಟ್ಟು ಬೆಳಿಗ್ಗೆ 6 ಗಂಟೆಗೆ. ಅಯ್ಯೋ, ನಿನ್ನ ಸೀರೆ ಅಂಗಡಿಗೆ ಸಾಯಿಸ್ಕೊಡ್ತೀನಿ. ನಿಂಗೆ ಸೀರೆ ತಗೊಂಡು ಇದನ್ನು ಉಟ್ಕೊಂಡು ಸಾಯು. ಏನು ಸೀರೆ ನಾ ಕಣ್ಣಲ್ಲೇ ನೋಡ್ದಕ್ಕೆ ಮಾಡ್ತೀನಿ. ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಅಣ್ಣ ದಯವಿಟ್ಟು ಕೋಡಿನೊಂದು ತರಬೇಡ, ಓಕೆನಾ? ಯಪ್ಪ. ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ದು ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಹೋಗಿ ಆಫೀಸಿಗೆ ರೆಡಿಯಾಗಿ ಈಗ ಹೋಗ್ತೇನೆ. ಒಂದು ಸೀರೆ ಅಂಗಡಿ. 100 ರೂಪಾಯಿಗೆ 4 ಸೀರೆ. ಸೀರೆ ಬೇಡಂತ ಸೀದಾ ಮುಂದೆ ಹೋಗ್ತೇನೆ ಸರ್. ಮುಂದೆ ಹೋಗ್ಬೇಕಾದ್ರೆ ಒಂದು ಆಟೋದಲ್ಲಿ 4 ಜನ ಕಳ್ಳರು. ಅವರು ಕುಡಿಯಲ್ಲ. ಮುದ್ದೆ ಮಾಡ್ಲಿಕ್ಕೆ ಬರಲ್ಲ. ಏನು ಕನ್ನಡಕ್ಕೆ ಹಾಕ್ಲಿಲ್ಲ? ಎಕ್ಸಸೈಸ್ ಮಾಡ್ಲಿಕ್ಕೆ ಜಿಮ್ಗೆ ಹೋಗ್ತಿದ್ದೀರ ಅವರು? 1-2 ಮಾಡ್ತಿದ್ರೇನು? 4 ರೂಪಾಯಿ. ರಿಕ್ಷಾ ಬಾಡಿಗೆ 40. ಹಂಗೆ ಮಾಡಬೇಡಿ, ಬಾಟ್ಲಿ ಹೊಡೆದೋಗತ್ತೆ. ಸರಿ. ಮತ್ತೆ ಆಟೋದಲ್ಲಿ ಸೀದಾ ಮುಂದೆ ಹೋಗ್ತಿದ್ದಾರೆ ಸರ್. ಆಟೋದಲ್ಲಿ ಒಂದು ಸಾಂಗ್ ಬರ್ತಾ ಉಂಟು. ಸುಂಟರ ಗಾಳಿ ಹಚ್ಚುತ್ತೈತೆ ಮೈಯೆಲ್ಲ ರಂಗು ರಂಗೋಲಿ ಹಚ್ಚುತ್ತೈತೆ ಮೈಯೆಲ್ಲ. ಬೆಳಿಗ್ಗೆ 6 ಗಂಟೆಗೆ. ನಿಮ್ಮ ಬಾಯಿಗೆ ಮಂಡಕ್ಕ 6 ಗಂಟೆಗೆ ಯಾವ ಚುತ್ತೈತೆ? ಅದು ಎಲ್ಲ ಚುತ್ತೈತೆ. ಒಬ್ಬ ಹತ್ತಿರದಿಂದ ಅವಳನ್ನ ನೋಡಕ್ಕಾಗಲ್ಲ. ಹೇಳಯ್ಯ ನೀನು. ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ದು ನಲ್ಲಿ ಆನ್ ಮಾಡಿ ಮುಖ ತೊಳೆದು ಸೀದಾ ಆಫೀಸ್ಗೆ ರೆಡಿ ಹೋಗ್ತೇನೆ. ಒಂದು ಸೀರೆ ಅಂಗಡಿ ಮೇಡಮ್. 100 ರೂಪಾಯಿಗೆ 4 ಸೀರೆ. ಸೀರೆ ಬಿಡುತ್ತೆ ಸೀದಾ ಡೈರೆಕ್ಟ್ ಮುಂದೆ ಹೋಗ್ಬೇಕಾದ್ರೆ ಆಟೋದಲ್ಲಿ 4 ಜನ ಕಳ್ಳರು. ಶೇಕ್ ಮಾಡಿಬಿಡಿ, ನೊರೆ ಹೋಗಿ ಚೆಲ್ಲತ್ತೆ. ಏನಿಲ್ಲ ಹಾಡ್ಬೇಕಾ?
ಸುಂಟರ ಗಾಳಿ ಸುಂಟರ ಗಾಳಿ ಹಚ್ಚುತ್ತೈತೆ ಮೈಯೆಲ್ಲ ರಂಗು ರಂಗೋಲಿ ರಂಗು ರಂಗೋಲಿ ಹಾಡು ಬರ್ತಿತ್ತು ಸರ್. ಹಾಡೆಲ್ಲ ಕೇಳ್ಕೊಂಡು ಹೀಗೆ ಮುಂದೆ ಹೋಗ್ತೇನೆ ಮೇಡಮ್. ನಿಮ್ಮ ಮನೆ ಮುಂದೆ ಗೇಟ್ ಮುಂದೆ ಕಳ್ಳರು ಗಾಡಿ ನಿಲ್ಲಿಸಿದ್ರು. ಬೇವರ್ಸಿ ನನ್ನ ಮಗನೇ ಅಷ್ಟೊತ್ತು ಸುಮ್ಮನೆ ಕೂತಿದ್ದೆ ತಾನೆ. ನಿನ್ನ ಬಾಯಿಗೆ ಮಣ್ಣ ಇರಿ ನೋಡು, ಅವನು ಮಾತಾಡಿಲ್ಲ, ಅಕ್ಷಿ ಅಂದಿತ್ತಾನೆ. ಮಾತಾಡಿದರೆ ಮಾತ್ರ ಫಸ್ಟಿಂದ ಹೇಳೋದು. ಅಕ್ಷಿ ಅಂದಿತ್ತು ನೋಡು, ನಾನು ಮ್ಯಾನೇಜ್ ಮಾಡ್ತೀನಿ, ಯಾರು ಮಾತಾಡಬೇಡಿ, ಓಕೆನಾ? ಯಾರು ಮಾತಾಡಬೇಡಿ ನಾನು ಮ್ಯಾನೇಜ್. ಸಾಂಗು ಸುಂಟರ ಗಾಳಿ ಹಚ್ಚತೈತೆ ಮೈಯೆಲ್ಲ ರಂಗರಂಗೋಲಿ ರಂಗು ರಂಗೋಲಿ ಅಂತ ಹಾಡು ಬರ್ತಾರೆ. ಡೈರೆಕ್ಟ್ ಮುಂದೆ ಹೋಗ್ತಾನೆ. ಸೀದಾ ಆಟೋದಲ್ಲಿ ನಿಮ್ಮ ಮನೆ ಮುಂದೆ ಕಳ್ಳರು ಬಂದು ನಿಮ್ಮ ಗೇಟ್ ಮುಂದೆ ಗಾಡಿ ನಿಲ್ಲಿಸಿದ್ರು. ಗಾಡಿ ನಿಲ್ಲಿಸಿ ಗೇಟ್ ತೆಗೆದು ಹೀಗೆ ಒಳಗೆ ಹೋಗಬೇಕು. ಒಳಗೆ ಹೋಗ್ತಾ ಇದ್ದಾರೆ. ಒಳಗೆ ಹೋಗಿ ನಿಮ್ಮ ಮನೆ ಕಪ್ಪಟ್ಟಿದೆಯಲ್ಲ, ಒಂದು 5 ನಿಮಿಷ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ. ಕಂಟ್ರೋಲೇ ಆಗಲಿಲ್ಲ. ಅಯ್ಯೋ ನಿನ್ನ ಬಾಯಿಗೆ ಮಣ್ಣು ಇರು. ನಿನ್ನ ಬಾಯಲ್ಲಿ ಮಾಡಿಲ್ಲ ತಾನೆ, ಮೂಲದಲ್ಲಿ ಅಲ್ವಾ? ನಾನು ಮ್ಯಾನೇಜ್ ಮಾಡ್ತೀನಿ, ಮಾತಾಡ್ಬೇಡಿ. ಹಾಗೆ ಕಪಟಿದ್ದು ಹೀಗೆ ಡೋರ್ ಹಾಗೆ ಮನೆಯೊಳಗೆ ಹೋಗಿ ಹಾಗೆ ಮನೆಯೊಳಗೆ ಹೋಗಿ ಕಪಟ ಡೋರ್ ಕೈ ಹಾಕಬೇಕು, ಅವ್ರು ನನ್ನನ್ನು ನೋಡಬೇಕು. 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 ಕರೆಂಟ್ ಹೋಯ್ತು. ಕರೆಂಟ್ ಹೋಯ್ತು. ಕಳ್ಳ ಕರೆಂಟ್ ಹೋದ್ರೆ ನಿನ್ನ ಕರಿ ಅಂದಿ ಗಂಡನೇ ಕಾಣಿಸಲ್ಲ, ಇನ್ನು ಕಳ್ಳ ಕಾಣಿಸ್ತಾನ? ಇವಾಗ ಕಳ್ಳ ಯಾರು ಅಂತ ಗೊತ್ತಿಲ್ವಾ? ಕರೆಂಟ್ ಹೋದ್ರೆ ಕಳ್ಳ ಹೆಂಗೋ ಕಾಣಿಸ್ತಾನೆ. ಅಯ್ಯೋ ಬರ್ತೀನಿ ನನ್ನ ಮಗನೇ. ಒಂದು ಕರೆಂಟ್ ಹೋಗೋದು ಹೆಂಗೂ ಹೋಯ್ತು, ಒಂದು 5 ನಿಮಿಷ ಬೇಗಾದ್ರೂ ಹೋಗ್ತಿತ್ತಲ್ವೇನೋ? ಯಾಕೆ? ಅವನೊಂದು ಸ್ವತಂತ್ರವಾಗಿ ಊಸಾದ್ರೂ ಬಿಡ್ತಿದ್ದ, ಅದಕ್ಕೂ ಬೈದಲ್ಲ. ನಿನ್ನ ಬಾಯಿಗೆ ಮಣ್ಣ ಕಾವಾಗಿಂದ ಕೊಕ್ಕೋ ಅಂತ ನಮ್ಮ ಸಾಯಿಸ್ತಿದ್ಯಾ? ಒಂದು ಸಾಯ್ತವನ. ಚಿನ್ನ ಎಲ್ಲಿದೆ ಅಂತ ನಂಗೆ ಗೊತ್ತು. ಎಲ್ಲಿ ಬಾ ಹೇಳ್ತೀನಿ, ಹೇಳಿ. ಎಲ್ಲಿ? ಬೆಳಿಗ್ಗೆ 6 ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ ಇತ್ತು.